ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ನಟ ಸುದೀಪ್ ವಿರುದ್ಧ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅವರು ಅಳೋಕೆ ನಗೋಕೆ ದುಡ್ಡನ್ನ ತಗೊಳ್ತಾರೆ, ನಿಮ್ ಮುಂದೆ ನಾಟಕ ಆಡೋರಿಗೆ ಓಟನ್ನ ಕೊಡಬೇಡಿ ಅಂತ ಹೇಳಿ ಕಾಂಗ್ರೆಸ್ನ ನಾಯಕ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಿಮ್ ಜೊತೆ ಇರುವಂತ ಗಣೇಶ್ ಪ್ರಸಾದ್ ಅವರನ್ನ ಗೆಲ್ಸಿ, ನೀವು ಗೆಲ್ಸಿದ್ರೆ ನಿಮ್ ಜೊತೆಯೇ ಇದ್ದು ಅವರೆಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿ ಗುಂಡ್ಲುಪೇಟೆಯಲ್ಲಿ ಸತೀಶ್ ಜಾರಕಿಹೊಳಿ ಟೀಕೆಯನ್ನ ಮಾಡಿದ್ದಾರೆ. ಈಗ ಸುದೀಪ್ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ರೋಡ್ ಶೋ ಮಾಡಿದಲ್ಲೆಲ್ಲ ನಾವು ಗಮನಿಸಿದ್ದೀವಿ. ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ. ಈಗ ಸ್ಟಾರ್ ಕ್ಯಾಂಪೇನರ್ ಆಗಿ ಅವ್ರ ಪ್ರಚಾರ ಒಂದ್ ಕಡೆ ಬಿಜೆಪಿಗೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಅವರು ಏನೇ ಆಕ್ಟಿಂಗ್ ಮಾಡೋದಿದ್ರು ಕೂಡ ದುಡ್ಡು ತಗೊಳ್ತಾರೆ. ಇಲ್ಲಿ ಪ್ರಚಾರದ ಅಖಾಡದಲ್ಲೂ ಕೂಡ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಅವ್ರು ನಂಬಕ್ ಹೋಗಬೇಡಿ. ನಿಮ್ ಜೊತೆಗೆ ಯಾರಿರ್ತಾರೆ ಅಂದ್ರೆ ಅದು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಇರ್ತಾರೆ. ಹಾಗಾಗಿ ಅವ್ರನ್ನ ನೀವು ಗೆಲ್ಸಿ, ನಿಮ್ ಕಷ್ಟ ಸುಖಕ್ಕೆ ಅವ್ರು ಬರ್ತಾರೆ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಬಂದಿದ್ದಾರೆ. ಸುದೀಪ್ ಅವರು ಮೊನ್ನೆ ಬಂದಿದ್ರು. ಬಹುಶಃ ನಮ್ಗೆಲ್ಲ ಸುದೀಪ್ ಅವರನ್ನು ನೋಡ್ಲಿಕ್ಕೆ ದುಡ್ಡು ಕೊಟ್ಟು ಟಿಕೆಟ್ ಖರೀದಿ ಮಾಡಿ ನೋಡ್ಬೇಕಾಗಿತ್ತು ಅವ್ರನ್ನ. ಆದ್ರೆ ಇವತ್ತು ಪುಕೆಟ್ ಆಗಿ ಬಂದಿದ್ದಾರೆ. ಪಾಪ ಪುಕೆಟ್ ಅವರು ಅರಲಿಕ್ಕೆ ದುಡ್ಡು ತಗೋತಾರ, ನಗಲಿಕ್ಕೆ ದುಡ್ಡು ತಗೋತಾರ. ಇನ್ನು ನಮ್ಮ ಕಷ್ಟ ಯಾವಾಗಲೂ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇರುತ್ತಾ ಅಂತ ನಾಯಕರು ಕೇವಲ 3 ತಾಸಿನ ನಾಯಕರು. ಅವರು ಇಟ್ಟು 3 ತಾಸಿನ ನಾಯಕರು ಮಾತ್ರ. ನಾವು ನಿರಂತರವಾಗಿ ನಿಮ್ ಸೇವೆ ಮಾಡೋರು, ನಿರಂತರವಾಗಿ ಬಿಸಿಲಲ್ಲಿರೋರು, ಗಾಳಿ ಮಳೆಯಲ್ಲಿ ನಿಮ್ಮ ಸೇವೆ ಮಾಡೋದನ್ನು ನೋಡಬೇಕಾಗ್ತದೆ. ವಿಶೇಷವಾಗಿ ಇನ್ನು ಶಿಕಾರಿಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿಜಯೇಂದ್ರ ಪರವಾಗಿ ಸುದೀಪ್ ಪ್ರಚಾರವನ್ನ ಮಾಡಿದ್ರು. ಶಿಕಾರಿಪುರ ಶಿರಾಳಕೊಪ್ಪದಲ್ಲಿ ಅಬ್ಬರವಾಗಿ ಪ್ರಚಾರವನ್ನು ನಡೆಸಿದ್ರು. ನೆಚ್ಚಿನ ನಾಯಕನನ್ನ ನೋಡೋದಕ್ಕೆ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಮುಗಿಬಿದ್ದಿದ್ರು. ನನ್ನ ಸ್ನೇಹಿತರಿಗೆ ಈ ನಿಮ್ಮ ಶಿಕ್ಷಕರಿಂದ ಹಾಗೂ ಸುಮಾರು ದಿನಗಳಿಂದ ನಾನು ಕ್ಯಾಂಪೇನಿಂಗ್ ಹೋಗ್ತಾ ಇದ್ದೀನಿ. ಆದ್ರೆ ಬಹಳ ಖುಷಿ ಆಗೋದು ನನಗೆ ಏನಂದ್ರೆ, ನಾನು ಹುಟ್ಟ ಊರಿನ ಜಿಲ್ಲೆ ಶಿವಮೊಗ್ಗ ಕೊನೆ ದಿನದ ಒಂದು ಕ್ಯಾಂಪೇನಿಂಗ್ ಇಲ್ಲಿ ಹಾಕಿರೋದು ಬಹಳ ಬಹಳ ಹೆಮ್ಮೆ ಹಾಗೂ ಬಹಳ ಖುಷಿ ಇದೆ ನನಗೆ. ಶಿಕಾರಿಪುರಸ್ಕಾರ ನನಗೆ ಬರಕ್ಕಾಗಿರ್ಲಿಲ್ಲ. ಬಟ್ ವಿಜೇಂದ್ರ ಅವರ ಕೃಪೆಯಿಂದ, ಅವರ ಆಹ್ವಾನದಿಂದ ಇಲ್ಲಿಗೆ ಬಂದಿದ್ದಕ್ಕೆ ನಾನು ನನ್ನ ಸ್ನೇಹಿತರನ್ನ ನೀವು ನನಗೆ ತೋರಿಸ್ಕೊಡೋದಕ್ಕೆ ವಿಜೇಂದ್ರ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಸುಮಾರು ವರ್ಷದಿಂದ ಸರ್ ಬಗ್ಗೆ ಹೇಳಬೇಕು ಅಂದ್ರೆ, ಸುಮಾರು ವರ್ಷಗಳಿಂದ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು ಜನನ ಗೆಲ್ಲಿಸಿದ್ದಾರೆ, ಓಡಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದ್ರೆ ಮೊದಲನೇ ಬಾರಿಗೆ ವಿಜೇಂದ್ರ ಅವರು ಒಂದು ಜವಾಬ್ದಾರಿನ ಎತ್ಕೊಂಡು ಚುನಾವಣೆಗೆ ನಿಲ್ತಾ ಇದ್ದಾರೆ. ಅವರಿಗೆ ಯಡಿಯೂರಪ್ಪ ಅವರು ಸ್ಥಾನ ಬಿಟ್ಕೊಟ್ಟಿಲ್ಲ, ಜವಾಬ್ದಾರಿ ಬಿಟ್ಕೊಟ್ಟಿದ್ದಾರೆ. ಜವಾಬ್ದಾರಿನ ಬಹಳ 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 ಸರಳವಾಗಿ ತಗೊಂಡೋಗುವಂತ ಯೋಗ್ಯತೆ, ಅರ್ಹತೆ ಎರಡೂ ಇರುವಂತ ಒಬ್ಬ ನನ್ನ ಸಹೋದರ ವಿಜೇಂದ್ರ ಅವರು. ನಾನು ಮತ ಕೇಳಕ್ ಬರ್ಬೇಕಾಗಿಲ್ವ? ನಾನು ಆಕ್ಚುಲಿ ಅವ್ರಿಗೆ ಹೇಳ್ದೆ, ಅಲ್ಲ ಸರ್, ಇಲ್ಲಿದ್ರೇನೆ ನಿಮ್ಮನ್ನ ಒಂದು 50,000 ಊಟ ಗೆಲ್ಲಿಸ್ತಾರಲ್ಲ, ಹೆಚ್ಚು ಕಮ್ಮಿ